1909ರಲ್ಲಿ ವೀರ ಸಾವರ್ಕರ್ ಲಂಡನ್ನಲ್ಲಿದ್ದಾಗ ಭಾರತದಲ್ಲಿ ಅವರ ಕುಟುಂಬದ ವಿರುದ್ಧ ಅದಾಗಲೇ ಕಿರುಕುಳದ ಅವಧಿ ಪ್ರಾರಂಭವಾಗಿತ್ತು. ಅವರ 8 ವರ್ಷದ ಮಗ ಪ್ರಭಾಕರ್ ಕೊಲ್ಲಲ್ಪಟ್ಟಿದ್ದ. ಬ್ರಿಟಿಷ್ ಸರ್ಕಾರವು ಸಾವರ್ಕರ್ ಅವರ ಅತ್ತಿಗೆ ಮತ್ತು ಪತ್ನಿಗೆ ಮನೆಯಿಲ್ಲದಂತೆ ಮಾಡಿತು. ಇದು ಕೇವಲ ಒಬ್ಬ ಕ್ರಾಂತಿಕಾರಿಯನ್ನಲ್ಲ, ಇಡೀ ಕುಟುಂಬವನ್ನೇ ನಾಶ ಮಾಡುವ ಪಿತೂರಿಯಾಗಿತ್ತು. ವೀರ ಸಾವರ್ಕರ್ ಅವರ ಹಿರಿಯ ಸಹೋದರ ಗಣೇಶ ಸಾವರ್ಕರ್ ಅವರನ್ನು ದೇಶಭಕ್ತಿಯ ಕವಿತೆಗಳನ್ನು ಬರೆದ ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಜನಪ್ರಿಯ ದಂಗೆಯನ್ನು ಪ್ರಚೋದಿಸಿದ ಆರೋಪದ ಮೇಲೆ ಬಂಧಿಸಿ ಅಂಡಮಾನ್ನ ಸೆಲ್ಯುಲಾರ್ ಜೈಲಿಗೆ ಕಳುಹಿಸಲಾಯಿತು. ಬಳಿಕ 1909ರ ಡಿಸೆಂಬರ್ 21ರಂದು ಸಾವರ್ಕರ್ ಅವರ ಕ್ರಾಂತಿಕಾರಿ ಒಡನಾಡಿಗಳಾದ ಅನಂತ ಲಕ್ಷ್ಮಣ ಕನ್ಹೆರೆ, ಕೃಷ್ಣಾಜಿ ಗೋಪಾಲ್ ಕರ್ವೆ ಮತ್ತು ವಿನಾಯಕ ನಾರಾಯಣ ದೇಶಪಾಂಡೆ ಅವರನ್ನು ನಾಸಿಕ್ ಕಲೆಕ್ಟರ್ ಎಎಂಟಿ ಜಾಕ್ಸನ್ನ ಹತ್ಯೆಯ ಆರೋಪದಲ್ಲಿ ಬಂಧಿಸಲಾಯಿತು. ಆ ಸಮಯದಲ್ಲಿ ಎಎಂಟಿ ಜಾಕ್ಸನ್ ನಾಸಿಕ್ನಲ್ಲಿ ಜನರನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಿಸುವಲ್ಲಿ ಭಾಗಿಯಾಗಿದ್ದ. ಅವನು ಸಂಸ್ಕೃತ ಮತ್ತು ಮರಾಠಿಯಲ್ಲೂ ಪಾರಂಗತನಾಗಿದ್ದ. ಆದ್ದರಿಂದ ಯಾರೂ ಅವನನ್ನು ವಿರೋಧಿಸಲಿಲ್ಲ. ಈ ಚಟುವಟಿಕೆಗಳಿಗಾಗಿ ಅವನಿಗೆ ಬಡ್ತಿ ದೊರೆಯಿತು ಮತ್ತು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಉನ್ನತ ಹುದ್ದೆಗೆ ನೇಮಕಗೊಳ್ಳಲಿದ್ದ. ಆದರೆ ಆತನ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹತ್ಯೆಗೀಡಾದ. ಗಣೇಶ ಸಾವರ್ಕರ್ ಅವರನ್ನು ಬಂಧಿಸಿದ ನಂತರ ಅವರನ್ನು ಜೈಲಿಗೆ ಹಾಕುವಲ್ಲಿ ಈತ ಪ್ರಮುಖ ಪಾತ್ರ ವಹಿಸಿದ್ದ ಮತ್ತು ಆದ್ದರಿಂದ ಕ್ರಾಂತಿಕಾರಿಗಳ ಗುರಿಯಾಗಿದ್ದ. ಈ ಹತ್ಯೆ ಒಂದು ಪ್ರತ್ಯೇಕ ಘಟನೆಯಾಗಿರಲಿಲ್ಲ. ಬದಲಾಗಿ 1899ರಲ್ಲಿ ವೀರ ಸಾವರ್ಕರ್ ಮತ್ತು ಗಣೇಶ ಸಾವರ್ಕರ್ ಸ್ಥಾಪಿಸಿದ ಕ್ರಾಂತಿಕಾರಿ ಸಂಘಟನೆಯಾದ ಅಭಿನವ ಭಾರತ ಸೊಸೈಟಿಯ ಸಂಘಟಿತ ಕ್ರಾಂತಿ ಕಾರ್ಯಕ್ರಮವಾಗಿತ್ತು. ವೀರ ಸಾವರ್ಕರ್ ಲಂಡನ್ನಿಂದ ಭಾರತಕ್ಕೆ 20 ಪಿಸ್ತೂಲುಗಳನ್ನು ಕಳುಹಿಸಿದರು. ಅವುಗಳಲ್ಲಿ ಒಂದನ್ನು ಜಾಕ್ಸನ್ ಅನ್ನು ಹತ್ಯೆ ಮಾಡಲು ಅನಂತ ಲಕ್ಷ್ಮಣ ಕನ್ಹೆರೆ ಬಳಸಿದ್ದರು. ಈ ಹತ್ಯೆಯಿಂದ ಬ್ರಿಟಿಷ್ ಸರ್ಕಾರ ಭಯಭೀತವಾಯಿತು. ಅನಂತ ಕನ್ಹೆರೆ, ಕೃಷ್ಣಾಜಿ ಕರ್ವೆ ಮತ್ತು ವಿನಾಯಕ ದೇಶಪಾಂಡೆ ಅವರನ್ನು ಗಲ್ಲಿಗೇರಿಸಲು ಸಿದ್ಧತೆಗಳು ಪ್ರಾರಂಭವಾದವು. ಈ ಮಧ್ಯೆ ಬ್ರಿಟಿಷ್ ಸರ್ಕಾರವು ಸಾವರ್ಕರ್ ಅವರ ಅತ್ತಿಗೆ ಮತ್ತು ಪತ್ನಿಯನ್ನು ಅವರ ಮನೆಯಿಂದ ಹೊರಹಾಕಿತು ಮತ್ತು ಲಂಡನ್ ಮತ್ತು ಭಾರತದಲ್ಲಿ ಸಾವರ್ಕರ್ ಅವರನ್ನು ಬಂಧಿಸಲು ವಾರೆಂಟ್ಗಳನ್ನು ಹೊರಡಿಸಿತು. ಎಲ್ಲವನ್ನೂ ತಿಳಿದಿದ್ದರೂ ಸಾವರ್ಕರ್ ಹಿಂದೆ ಸರಿಯದೆ ಭಾರತಕ್ಕೆ ಮರಳಲು ನಿರ್ಧರಿಸಿದರು. ಅಭಿನವ್ ಭಾರತನ 27 ಸದಸ್ಯರನ್ನು ತಪ್ಪಿತಸ್ಥರೆಂದು ಘೋಷಿಸಲಾಯಿತು ಮತ್ತು ವೀರ ಸಾವರ್ಕರ್ ಅವರನ್ನು ಅಂಡಮಾನ್ನ ಸೆಲ್ಯುಲಾರ್ ಜೈಲಿನಲ್ಲಿ ಕರಿನೀರ ಶಿಕ್ಷೆಗೆ ಕಳುಹಿಸಲಾಯಿತು. ವೀರ ಸಾವರ್ಕರ್ ಕೇವಲ ಚಿಂತಕರು ಮಾತ್ರವಲ್ಲ, ಅವರು ರಾಷ್ಟ್ರಕ್ಕಾಗಿ ತಮ್ಮ ಜೀವ, ಕುಟುಂಬ, ಸಂತೋಷ ಮತ್ತು ಎಲ್ಲವನ್ನು ಪಣಕ್ಕಿಟ್ಟ ಕ್ರಾಂತಿಕಾರಿ ಎಂದು ಈ ಕಥೆ ಬಹಿರಂಗಪಡಿಸುತ್ತದೆ.